ಏನಂದರೆ ಭಾಳ ಒಂದು ಇದಂದರೆ ಫಸ್ಟ್ ಟೈಮು ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಏನೋ ಟಾಕಿಂಗ್ ಸ್ಟಾರ್ ಸೃಜನ್ ಅವರು ಡೈರೆಕ್ಷನ್ ಮಾಡಿದ್ದಾರೆ ಫಸ್ಟ್ ಟೈಮು GST ಅಂತ ಟ್ರೈಲರ್ ನೋಡಿದೆ. ತುಂಬ ಇಡೀ ಫ್ಯಾಮಿಲಿನೇ ಸೇರಿಕೊಂಡು ಒಂದು ಖುಷಿಯಾಗಿ ಮಾಡಿರುವಂಥ ಸಿನಿಮಾ. ನೀವು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬಂದು ಖುಷಿಯಾಗಿ ಸಿನಿಮಾ ನೋಡಿ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಇದು 4ನೇ ತಲೆಮಾರು ಮಾಡ್ತಿರುವಂಥ 4ನೇ ತಲೆಮಾರು ಇನ್ವಾಲ್ವ್ ಆಗಿರುವಂಥ ಸಿನಿಮಾ ಇದು. ಅವ್ರ ತಾತ ಮುತ್ತಾತನ ಕಾಲದಿಂದ ಸಿನಿಮಾ ಮಾಡ್ಕೊಂಡ್ಬಂದಿದ್ದಾರೆ. ಇನ್ನೂ ಇದೇ ಪರಂಪರೆ ಹೀಗೆ ಮುಂದುವರಿಬೇಕು ಅಂತ ಕೇಳ್ಕೊತೀನಿ. ನಾನು ಇತ್ತೀಚೆಗೆ ಕೆಲವು ಸಿನಿಮಾಗಳು ತುಂಬ ನೋಡಿದೆ, ಎಲ್ಲ ಚೆನ್ನಾಗಿ ಮಾಡ್ತೀಯ ನಿಜವಾಗ್ಲೂ. ಏನಂದರೆ ಚೆನ್ನಾಗಿರೋ ಸಿನಿಮಾ ಹೋಗ್ತಿಲ್ಲ ಅಂದಾಗ ಹೊಟ್ಟೆ ಉರಿತದೆ ಆ್ಯಕ್ಚುಲಿ. ಅದು ಏನು ಗೊತ್ತಾ, ಚೆನ್ನಾಗಿರೋ 1 or 2 days ಇವಾಗ ಏನಾಗಿದೆ ಅಂದರೆ 3 days ಅಷ್ಟೇ ಮೇನ್ ಆಗ್ಬಿಟ್ಟಿದೆ ಇವಾಗ. ಆ 3 days ನೀವು ಬಂದು ಆಶೀರ್ವಾದ ಮಾಡೋದ್ರ ಮೇಲೆ ಆ ಥಿಯೇಟ್ರಲ್ಲಿ ಅದು ಉಳ್ಕೊಳ್ಳೋದು, ಅದು ಮತ್ತೆ ಒಂದು ಪ್ರಶಂಸೆ ಗಳಿಸೋದು, ಅಲ್ಲಿ ನಟಿಸಿರೋ ಅಂಥ ತುಂಬ ಜನ ಕಲಾವಿದರು ಏನು ತಂತ್ರಜ್ಞರು ಅವ್ರ ಲೈಫೇ ನಿಂತಿರುತ್ತೆ ಅದ್ರ ಮೇಲೆ. ಈ ಫಸ್ಟ್ 3 days ಭಾಳ ಮುಖ್ಯ. ಏನು ಹೇಳಿ ಆಮೇಲೆ ಯಾರೋ ಹೇಳಿದ್ರು ತುಂಬ ಚೆನ್ನಾಗಿದೆ ಅಂತ ಬರೋದು ಸೆಕೆಂಡ್ರಿ. ಫಸ್ಟ್ 3 days ಆ ಓಪನಿಂಗ್ ಅನ್ನೋದು ಇರುತ್ತಲ್ಲ, ಅದು ಆ್ಯಕ್ಚುಲಿ ಏನೋ ಅದೇ ಸಿನಿಮಾ ಆ್ಯಕ್ಚುಲಿ. ಆ 3 days ಆ 3 days ದಯವಿಟ್ಟು ಬಂದು ಆಶೀರ್ವಾದ ಮಾಡಿ ಎಲ್ಲ ಸಿನಿಮಾಗಳಿಗೂ ಕೂಡ. ನಾನು ಹೇಳಿದ್ದೊಂದು 10-15% ಬಂದರೆ ಏನು ಕೂಡ ಅದಕ್ಕೆ ವ್ಯಾಲ್ಯೂನೇ ಬೇರೆ ಆಗಿರುತ್ತೆ ಅವಾಗ. ಆಮೇಲೆ 30% ಆಗುತ್ತೆ ಹೋಪ್ಸ್. ಆಮೇಲೆ ಏನನ್ಸುತ್ತೆ, ಮಾಡಿರೋರ್ಗೂ ಏನನ್ಸುತ್ತೆ, ನಾನು ಚೆನ್ನಾಗಿ ಮಾಡಿಲ್ಲ, ಇಷ್ಟ ಆಗಿಲ್ಲ, ಅದಕ್ಕೆ ಬರಲಿಲ್ಲ ಅನ್ನೋದು ಬೇರೆ. ಚೆನ್ನಾಗಿದ್ದು ಗೊತ್ತಾಗಿಲ್ಲ ಅನ್ನೋದಿದೆಯಲ್ಲ, ಅದು ಪಾಪ ತುಂಬ ಇದನ್ಸುತ್ತೆ. ಯಾಕಂದರೆ ವರ್ಷಗಳುಗಟ್ಟಲೆ ತೊಗೊತಾ ಇದೆ ಸಿನಿಮಾ ಮಾಡೋದಕ್ಕೆ. ಅವ್ರು ಹೇಳ್ದಂಗೆ, ಸೃಜನ್ ಹೇಳ್ದಂಗೆ ಎಲ್ಲರಿಗೂ ಗೊತ್ತಿದೆ, ಹೌದು ಅಷ್ಟು ಈಸಿನೂ ಅಲ್ಲ ಇವಾಗ. ಬಟ್ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಎಫರ್ಟು ಎಷ್ಟೋ ಜನರ ಜೀವನ ಬೆಳಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಅಷ್ಟು ವೈರಲ್ ಆಗಿದೆ ಆ ಸಾಂಗು. ತುಂಬ ಅದ್ಭುತವಾಗಿ ಶಿವಣ್ಣ, ರಾಜ್ ಬಿ ಶೆಟ್ಟಿ ಎಲ್ಲ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ. ಥ್ಯಾಂಕ್ ಯು. ವೀಕ್ ಆಗಿಬಿಟ್ಟಿದ್ದೀರಾ ಸರ್, ತುಂಬ ಸ್ವಲ್ಪ ಚೆನ್ನಾಗಿ ಸರ್. ಥ್ಯಾಂಕ್ ಯು. ಈ ಸಾಂಗಿಗೋಸ್ಕರನೇ ನೀವು ಇಷ್ಟು ಸಣ್ಣ ಆಗಿದ್ದ? ಇಲ್ಲಪ್ಪ.